ಈ ಒಂದು ಗ್ರಾಮಕ್ಕೆ ಸೂಕ್ತವಾದ ರಸ್ತೆ ಇದೆ, ಆದರೆ ಯಾವುದೇ ರೀತಿಯಾದಂತಹ ಡ್ರೈನೇಜ್ ಇಲ್ಲ. ಸುಮಾರು 1,000 ಜನಸಂಖ್ಯೆ ಇರುವ ಹೊನ್ನಳ್ಳಿ ಗ್ರಾಮ ಕಲಬುರಗಿ ಜಿಲ್ಲೆಯ ಗಡಿ ಭಾಗದಲ್ಲಿದೆ. ಇಲ್ಲಿ ಅನಕ್ಷರತೆ ಪ್ರಮಾಣ ಹೆಚ್ಚಿದೆ ಮತ್ತು ಸರ್ಕಾರಿ ನೌಕರರು ಕೂಡ ಒಬ್ಬರೇ ಇದ್ದಾರೆ. ಗ್ರಾಮದ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿಯ ಕಮಲಾಪುರ ತಾಲೂಕಿನ ಹೊನ್ನಳ್ಳಿ ಗ್ರಾಮದಲ್ಲಿ ಇರುವ ರಸ್ತೆಗಳು ಸಂಧಿಗಳಲ್ಲಿ ಇಲ್ಲಿ ಕೂಡ ಸಿಸಿ ರಸ್ತೆ ಇಲ್ಲ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದ್ದು ಕೊಠಡಿಗಳು ಶಿಥಿಲಗೊಂಡಿದೆ. ಶಾಲೆಗೆ ಕಾಂಪೌಂಡ್ ಇಲ್ಲ. ಆದ್ದರಿಂದ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇಂಥ ಗ್ರಾಮಗಳಿಗೆ ವಿಶೇಷ ಅನುದಾನ ಮಂಜೂರು ಮಾಡಬೇಕೆಂದು ಸುಧೀರ್ ಎನ್ ಹೊನ್ನಳ್ಳಿ ಆಗ್ರಹ ಮಾಡಿದ್ದಾರೆ. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಹೊನ್ನಳ್ಳಿ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮ ಕಲಬುರಗಿ ಜಿಲ್ಲೆಯ ಗಡಿ ಭಾಗದಲ್ಲಿದೆ. ಈ ಕಡೆ ಒಂದು 4 ಕಿಲೋಮೀಟರ್ ಮುಂದೆ ಹೋದರೆ ಬೀದರ್ ಜಿಲ್ಲೆ ಬರುತ್ತೆ. ಕಲಬುರಗಿ ಜಿಲ್ಲೆ ಗಡಿ ಭಾಗದಲ್ಲಿದ್ದೀವಿ. ಇದು ನಮ್ಮದು ಹೊನ್ನಳ್ಳಿ ಗ್ರಾಮ. ಹೊನ್ನಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಮೂಲ ಸೌಕರ್ಯಗಳ ಕೊರತೆ ಇದೆ. ಈ ಮುಖ್ಯ ರಸ್ತೆಯಿಂದ ಒಳಗಡೆ, ಊರಲ್ಲಿರುವ ಮುಖ್ಯ ರಸ್ತೆಯಿಂದ ಒಳಗಡೆ ಎಲ್ಲ ಸಂಧಿ ಯಾವ ರಸ್ತೆ ಇದ್ರೂ ಕೂಡ CC ರಸ್ತೆ ಇಲ್ಲ. ಗ್ರಾಮದಲ್ಲಿ CC ರೋಡ್ ಇಲ್ಲ ಮತ್ತು ಡ್ರೈನೇಜ್ ನಾಲಿ ಕೂಡ ಇಲ್ಲ. ಅದೇ ರೀತಿಯಾಗಿ ಜನರಿಗೆ ಹೋಗಲು ಬರಲು ದನಕರುಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಪೂರ್ತಿ ಸಂಪೂರ್ಣ ರೋಡ್ ಹದಗೆಟ್ಟಿದೆ. ನಾವು KKRDB ಆಗಿರ್ಬೋದು, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ, PRA ಆಗಿರ್ಬೋದು, PWD ಆಗಿರ್ಬೋದು, ಎಲ್ಲ ಅಧಿಕಾರಿಗಳಿಗೆ ಭೇಟಿ ಕೊಟ್ಟು ವಿಚಾರಿಸಿದಾಗ ಯಾರೂ ಕೂಡ ಗ್ರ್ಯಾಂಟ್ ಇಲ್ಲ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಸರ್ಕಾರ ಕೂಡ ಗಮನಿಸಬೇಕು ಇಂಥ ವ್ಯವಸ್ಥೆಯನ್ನು. ಹಳ್ಳಿಗಳಲ್ಲಿ ರಸ್ತೆನೇ ಇಲ್ಲದಂಗೆ ಆಗಿಬಿಟ್ಟಿದೆ. CC ರಸ್ತೆ ನಮ್ಮ ಗ್ರಾಮಕ್ಕೆ ತುಂಬ ಅನಿವಾರ್ಯ ಆಗಿದೆ. ಅದೇ ರೀತಿಯಾಗಿ ಶಾಲಾ ವಾತಾವರಣ ಕೂಡ ತುಂಬ ಹದಗೆಟ್ಟಿದೆ. ಶಾಲೆ ಗೋಡೆ ಕೂಡ ಕುಸಿಯೋ ಭೀತಿ ಇದೆ. ಕಾಂಪೌಂಡ್ ಕೂಡ ಇಲ್ಲ. ಕಾಂಪೌಂಡ್ ಯಾವುದೂ ಇಲ್ಲ. ಆಮೇಲೆ ಶೌಚಾಲಯ ಇಲ್ಲ. ತುಂಬ ಅನಾನುಕೂಲ ಆಗ್ತಾ ಇದೆ. ಅದೇ ರೀತಿಯಾಗಿ ಜನರಿಗೂ ಕೂಡ, ಅನೇಕ ಕೃಷಿ ರೈತರಿಗೂ ಕೂಡ ತಮ್ಮ ಗದ್ದೆಗಳು ಹೋಗಲು ಕೂಡ ಕಚ್ಚಾ ರಸ್ತೆ ಕೂಡ ಇಲ್ಲ. ತುಂಬ ಅನಾನುಕೂಲ ಇದೆ. ಆದ್ದರಿಂದ ಈ ಎಲ್ಲ ಒಂದು ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ಸರ್ಕಾರದ ಗಮನಕ್ಕೆ ಬರಬೇಕು, ಪ್ರತಿನಿಧಿಗಳ ಗಮನಕ್ಕೆ ಬರಬೇಕು, ಅಧಿಕಾರಿಗಳ ಗಮನಕ್ಕೆ ಬರಬೇಕು. ಜಿಲ್ಲೆಯ ಗಡಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಕೂಡಲೇ ಎಚ್ಚೆತ್ತುಕೊಂಡು ಈ ಒಂದು ವ್ಯವಸ್ಥೆಗೆ ಪರಿಹಾರ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಸುಧೀರ್ ಹೊನ್ನಳ್ಳಿ. ನಾನು ಗ್ರಾಮಸ್ಥ.